ಹೇ ಹಾಯ್ ಗಾಯ್ಸ್, ಲಾಸ್ಟ್ ಪಾರ್ಟಲ್ಲಿ ಆಂಟಿ ಪ್ಯಾಂಗ್ನ ಸೊಸೆಯಾಗಿ ಅಕ್ಸೆಪ್ಟ್ ಮಾಡೋದಿಲ್ಲ ಅಂದಿರ್ತಾರೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ. ಇದೇ ಫೈನಲ್ ಎಪಿಸೋಡ್. ಸೊ ನೋಡೋಣ. ಹೌದಾ ಅಮ್ಮ, ನೀವು ಹೀಗೆ ಮಾಡೋದಾ? ಖುಷಿನ ಸಾಯಿಸೋ ಥರ ಕಣಮ್ಮ. ಏನೋ ಮಾಡಿ ನನ್ನ ಫೀಲಿಂಗ್ಸ್ನ, ಹ್ಯಾಪಿನೆಸ್ನ ನೀವು ಕೆಡಿಸ್ತಾ ಇದ್ದೀರಾ ಅಂತ ತುಂಬ ಕೋಪದಲ್ಲಿ ಅರ್ತಿತ್ ಹೇಳ್ತಾ ಇದ್ದಾನೆ. ಅಮ್ಮ ನೋಡ್ತಾ ಇದ್ದಾರೆ ಅರ್ತಿತ್ ಮಾತಾಡೋದನ್ನ. ಅಮ್ಮ ನೋಡಿ, ನನ್ನ ಮಗನ ಇಷ್ಟು ಕೋಪದಲ್ಲಿ ಮಾತಾಡ್ತಾ ಇದ್ದಾನೆ, ಈ ಥರ ಮಾತಾಡ್ತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಇದ್ದಾರೆ. ಇನ್ನು ಏನು ಮಾತಾಡೋದು ಅಮ್ಮನ ಹತ್ರ ಅಂತ ಗೊತ್ತಿಲ್ಲದೆ ಸುಮ್ಮನೆ ಬರ್ತಾನೆ. ಅದೇ ದಾರಿಲೇ ಪ್ಯಾಂಗ್ ಬರ್ತಾಳೆ. ಅವಳನ್ನ ನೋಡಿದೆ ಅರ್ಥ ಆಗುತ್ತೆ. ಇವಳನ್ನ ಹೋಗಿ ಕೈ ಹಿಡಿದು ಬಾ ಪ್ಯಾಂಗ್, ನನ್ನ ಒಂದು ಜಾಗ ಕರ್ಕೊಂಡು ಹೋಗ್ತೀನಿ ಎಂದು ಕರ್ಕೊಂಡು ಹೋಗುವಾಗ ಪ್ಯಾಂಗ್ ಬೇಡ ಅಂತಾಳೆ. ನೀನು ಸುಮ್ಮನೆ ಬಾ ಅಂದರೆ ಬರಬೇಕು ಅಂದು ಸನ್ಸೆಟ್ ಆಗೋ ಜಾಗಕ್ಕೆ ಕರ್ಕೊಂಡು ಬರ್ತಾನೆ. ಬಂದಮೇಲೆ ಹೇಳ್ತಾನೆ, ನೀನು ಏನಕ್ಕೆ ನನ್ನ ಬಿಟ್ಟು ದೂರ ಆಗ್ತಾ ಇದೆಯಾ, ಎಲ್ಲನೂ ಗೊತ್ತು ಅಂತಾನೆ. ಪ್ಯಾಂಗ್ ಏನೋ ಹೇಳೋಕ್ಕೆ ಬರ್ತಾಳೆ. ಆ ಥರ ಇಲ್ಲ ಅನ್ನುವಾಗ, ಸ್ಟಾಪ್ ಮಾಡು ಪ್ಯಾಂಗ್, ನನಗೆಲ್ಲ ಗೊತ್ತು. ಯಾರು ನಿನ್ನ ಈ ಥರ ನಡ್ಕೊಳ್ಳೋಕ್ಕೆ ಕಾರಣ ಅನ್ನೋದು ಗೊತ್ತು. ಅದು ನಮ್ಮ ಅಮ್ಮನೇ ತಾನೇ, ನನಗೆಲ್ಲ ಗೊತ್ತು. ನೀನು ಏನೂ ಮಾತಾಡಬೇಡ. ನೀನು ಇಲ್ಲಿವರೆಗೂ ನಾನು ನಿನ್ನ ಜೊತೆ ಗುಡ್ ಮೆಮೊರೀಸ್ನ ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀನಿ. ನೀನು ಹೋದ್ಮೇಲೆ ಅದನ್ನ ನೆನೆಸ್ಕೊಂಡು ಖುಷಿ ಪಡ್ತೀನಿ. ನಾನು ನೀನಾಗೆ ಎಷ್ಟು ವರ್ಷನಾದರೂ ವೆಯ್ಟ್ ಮಾಡ್ತೀನಿ ನಿನಗಾಗಿ ಅಂತ ಹೇಳ್ತಾನೆ. ಒಂಥರ ಫೀಲಲ್ಲಿ ಹೇಳ್ತಾ ಇದ್ದಾನೆ. ಇದನ್ನ ಕೇಳಿ ಪ್ಯಾಂಗ್ ಕಣ್ಣಲ್ಲಿ ನೀರು ಬರ್ತಾ ಇದೆ. ದಯವಿಟ್ಟು ಅಳಬೇಡ. ನೀನು ಅಳೋದನ್ನ ನಾನು ಬಯಸೋದಿಲ್ಲ. ನೀನು ಇವತ್ತೊಂದು ದಿನ ಇರ್ತೀಯ, ನಿನ್ನ ಮುಖದಲ್ಲಿ ನಗು ಮಾತ್ರ ಇರಬೇಕು, ನಾನು ಅದನ್ನೇ ಬಯಸ್ತೀನಿ ಎಂದು ಇಬ್ಬರು ಆ ಸನ್ಸೆಟ್ನ ನೋಡ್ತಾ ಇದ್ದಾರೆ. ಅರ್ತಿತ್ ಏನು ಅಂದ್ಕೊಂಡೋ ಏನೋ ಅಂತ ಗೊತ್ತಿಲ್ಲ, ಪ್ಯಾಂಗ್ನ ಹಾಗೆ ಕಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಮೇಲೆ ಹೇಳ್ತಾನೆ, ನಾಳೆ ನೀನು ಊರಿಗೆ ಹೋಗ್ತೀಯ, ನಾನು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಆಸೆ ಇದೆ ಅಂದು ಪ್ಯಾಂಗ್ನ ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಹೋಗಿದೆ ಹಿಂದೆಯಿಂದ ಹಗ್ ಮಾಡ್ತಾನೆ. ಇವಳನ್ನ ಹಿಂದೆ ತಿರ್ಗೋಕ್ಕೆ ಬಿಡ್ತಾ ಇಲ್ಲ. ದಯವಿಟ್ಟು ನನ್ನ ನೋಡಬೇಡ, ನಾನು ತುಂಬ ವೀಕ್ ಆಗಿದ್ದೀನಿ, ನಾನು ಯಾವಾಗಲೂ ಧೈರ್ಯವಾಗಿರೋದನ್ನ ಮಾತ್ರ ನೋಡಬೇಕು ಅಂತ ಹೇಳ್ತಾನೆ. ಇವಳು ಹಾಗೆ ನಿಂತಿದ್ದಾಳೆ. ಇಬ್ಬರು ಒಂದೇ ಬೆಡ್ಡಲ್ಲಿ ಹಾಗೆ ಮಲ್ಕೋತಾರೆ. ಮಾರ್ನಿಂಗ್ ಎದ್ದಿದ್ದೆ ಅಮ್ಮ ಏನು ಮಾಡ್ತಾರೆ ಅಂದರೆ, ಅರ್ತಿತ್ ರೂಮ್ನ ಓಪನ್ ಮಾಡಿ ನೋಡಿದ್ರೆ ಇವರಿಬ್ಬರು ಮಲಗಿರೋದನ್ನ ನೋಡಿ ಇವರಿಗೆ ಸಖತ್ ಟೆನ್ಷನ್ ಆಗುತ್ತೆ. ಹೇ ಪ್ಯಾಂಗ್, ನೀನು ನನಗೆ ಕೊಟ್ಟಿರೋ ಮಾತನ್ನ ಮೀರಿದೀಯಾ ಅಂತ ಕೂಗ್ತಾರೆ. ಪ್ಯಾಂಗು ಇದನ್ನ ಕೇಳಿದ್ದು ತುಂಬ ಹೆದರುತ್ತಾಳೆ. ನಾನು ಹೋಗಿ ನಮ್ಮ ಅಮ್ಮನ ಹತ್ರ ಮಾತಾಡ್ತೀನಿ, ಸಮಾಧಾನ ಮಾಡ್ತೀನಿ ಅಂತ ಅರ್ತಿತ್ ಹೇಳ್ತಾನೆ. ಹೆಂಗಾದರೂ ಪ್ಯಾಂಗ್ನ ತನ್ನ ಜೊತೆ ಇಟ್ಕೋಬೇಕು ಅಂತ ಅರ್ತಿತ್ ಟ್ರೈ ಮಾಡ್ತಾ ಇದ್ದಾನೆ. ಪ್ಯಾಂಗ್ ಹೇಳ್ತಾಳೆ, ನಾನು ಹೋಗೋದೇ ಒಳ್ಳೆಯದು ಅಂತಾಳೆ. ಇವಳು ಹೊರಡೋ ಟೈಮು ಬರುತ್ತೆ. ಅರ್ತಿತ್ ಹೋಗಿ ಅಮ್ಮನ ಹತ್ರ ಹೇಳ್ತಾನೆ, ಅಮ್ಮ ನೈಟ್ ನಮ್ಮಿಬ್ಬರ ನಡುವೆ ಏನೂ ಆಗಿಲ್ಲ ಅಂತಿದ್ದಾನೆ. ಹೇ, ನಾನು ಇನ್ನು ಒಳ್ಳೆಯದಕ್ಕೆ ಹೇಳ್ತಾ ಇರೋದು. ಅವಳನ್ನ ಬಿಟ್ಟು ದೂರ ಆಗೋ ಅಂದಾಗ ಅಮ್ಮ ಅವಳು ಹೊರಡ್ತಾ ಇದ್ದಾಳೆ. ಸೊ ಇಲ್ಲಿಗೆ ಎಲ್ಲ ಮುಗೀತು ಅಷ್ಟೇ. ನಾನು ಯಾವಾಗಲೂ ಇದೇ ಥರನೇ ಇರ್ತೀನಿ ನೋಡಿ, ಖುಷಿ ಪಡಿ ಅಂತಾರೆ. ಇದನ್ನ ನೆನೆಸ್ಕೊಂಡು ಅಮ್ಮ ತುಂಬ ಕಷ್ಟಪಡ್ತಾ ಇದ್ದಾರೆ, ಅಳ್ತಾನೂ ಇದ್ದಾರೆ. ಯಾಕೆ ಅಂದರೆ, ನನ್ನ ಮಗ ಇಷ್ಟೊಂದು ಫೀಲ್ ಮಾಡ್ತಾ ಇದ್ದಾನ, ನನ್ನ ಮೇಲೆ ಪ್ರೀತಿ ಇಡೋದಿಲ್ವಾ, ಅವ್ನ ಖುಷಿನ ನಾನು ಕಸ್ಕೊಂಡ್ನ ಅಂತ ಅಮ್ಮ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ಯಾಂಗ್ ಹೊರಡ್ತಾಳೆ. ಪ್ಯಾಂಗ್ ಅರ್ತಿತ್ಗೆ ಹೋಗಿ ಬರ್ತೀನಿ ಅಂತ ಹೇಳೋಕ್ಕೆ ಬರ್ತಾಳೆ. ಸರಿ, ನೀನು ನನಗೆ ಕಾಲ್ ಮಾಡ್ತೀಯಾ, ಮೆಸೇಜ್ ಮಾಡ್ತೀಯಾ ಹೋದ್ಮೇಲೆ ಅಂತ ಕೇಳ್ತಾನೆ. ನಾನು ಏನೂ ಮಾಡೋದಿಲ್ಲ ಅರ್ತಿತ್, ನೀನು ನನ್ನ ಮರ್ತು ಹೋಗೋದೇ ಒಳ್ಳೆಯದು. ನಾನು ನೆನೆಸ್ಕೊಂಡು ಇರಬೇಡಿ, ಸ್ವಲ್ಪ ದಿನ ಹೋದರೆ ನೀವೇ ನನ್ನ ಮರ್ತು ಹೋಗ್ತೀರಾ. ಸೊ ನಿಮ್ಮ ಲೈಫ್ನ ನೀವೇ ನೋಡಿ ಅಂತಾಳೆ. ಅದೆಲ್ಲ ಆಗೋದಿಲ್ಲ, ಲಾಸ್ಟ್ವರೆಗೂ ನಾನು ನಿನ್ಗಾಗಿ ಕಾಯ್ತಾ ಇರ್ತೀನಿ ಅಂತಾನೆ. ನೀನು ನನ್ನ ಟೈಮ್ ವೇಸ್ಟ್ ಮಾಡಬೇಡಿ, ಅಮ್ಮನನ್ನು ಖುಷಿಯಿಂದ ನೋಡ್ಕೊಳ್ಳಿ ಅಂತ ಆ ಕಡೆ ತಿರುಗಿ ಸಖತ್ ಅಳ್ತಾ ಇದ್ದಾಳೆ ಪ್ಯಾಂಗ್ ಕೂಡ. ಇಲ್ಲಿ ಅರ್ತಿತ್ ಕಣ್ಣಲ್ಲೂ ನೀರು ಇಟ್ಕೊಂಡು ನಿಂತಿದ್ದಾನೆ. ಪ್ಯಾಂಗಿಂದನೂ ಏನೂ ಆಗ್ತಾ ಇಲ್ಲ. ಲಾಸ್ಟಲ್ಲಿ ಪ್ಯಾಂಗು ಅಲ್ಲಿಂದ ಹೋಗ್ತಾಳೆ. ಹಾಗೆ ಸಮ್ ಡೇಸ್ ಕಳೆದು ಹೋಗುತ್ತೆ. ಅರ್ತಿತ್ ಒಂಟಿಯಾಗೆ ಫಾರ್ಮಲ್ಲಿ ಸುತ್ತುತ್ತಾ ಇದ್ದಾನೆ. ಇಲ್ಲಿ ತನ್ಯ ಮತ್ತು ಕೋಟ್ಸ್ ಸೇರೋ ಥರ ತೋರಿಸ್ತಾರೆ. ತನ್ಯ ಪ್ಯಾಂಗ್ನ ನೋಡೋಕ್ಕೆ ಬಂದಿದ್ದಾಳೆ. ತನ್ಯನ ನೋಡಿ ತುಂಬ ಶಾಕ್ ಆಗ್ತಾಳೆ. ನೀನು ನನ್ನ ನೋಡೋಕ್ಕೆ ಬಂದ ಅಂದಾಗ, ಹೌದು ನಾನೇ ಬಂದೆ, ಇವಾಗೇನು ನೀನು ಫಾರ್ಮ್ಗೆ ಬರ್ತೀಯಾ ಇಲ್ವಾ? ಅರ್ತಿತಲ್ಲಿ ನಿನ್ನ ಎಷ್ಟು ಮಿಸ್ ಮಾಡಿಕೊಂಡು ಎಷ್ಟು ಫೀಲಲ್ಲಿ ಸುತ್ತುತ್ತಾ ಇದ್ದಾನೆ ಗೊತ್ತಾ, ನನ್ನಿಂದ ನೋಡೋಕ್ಕಾಗ್ತಾಯಿಲ್ಲ ಅಂದಾಗ ಪ್ಯಾಂಗ್ ನಗ್ತಾ ಇದ್ದಾಳೆ. ಏನಕ್ಕೆ ನಗ್ತಾ ಇದೆಯಾ? ಇಲ್ಲಿ ನಿನ್ನ ನೋಡುವಾಗ
ನನ್ನ ಹಳೆ ನೆನಪು ನನಗೆ ನೆನಪಾಗ್ತಿದೆ, ನನ್ನ ನೋಡ್ದಂಗೆ ಆಗ್ತಿದೆ ಅಂತಾಳೆ. ಹೌದೌದು, ಅದಕ್ಕೆ ಇಬ್ಬರು ಒಬ್ರನ್ನೇ ಲವ್ ಮಾಡಿರೋದು ಅಂತ ಇದ್ದಾಳೆ. ಪ್ಯಾಂಕ್ ಹಾಗೆ ಸ್ಮಾಲ್ ಫ್ಲ್ಯಾಶ್ ಬ್ಯಾಕ್ ಹೇಳ್ತಾಳೆ. ಆಂಟಿ ಮಾತಾಡಿರ್ತಾರೆ, ತನ್ನ ಮಗ ಹೀಗೆ ಒಂಟಿಯಾಗಿರೋದನ್ನ ನೋಡೋಕ್ಕಾಗದೆ ನನ್ನ ಕ್ಷಮಿಸು, ನೀನು ಅವನ ಜೊತೆ ಬಾ, ಇಬ್ಬರು ಒಂದಾಗಿ ಖುಷಿಯಾಗಿರಿ, ನನ್ನ ಮಗನ ಹತ್ರ ಹಳೆ ರೀತಿ ಮಾತಾಡು, ಆವಾಗಲೇ ಅವನು ನೆಮ್ಮದಿಯಾಗಿರ್ತಾನೆ. ನಾನು ಇನ್ನು ಹತ್ರ ಅರ್ಥ ಮಾಡ್ಕೊಳ್ಲಿಲ್ಲ, ಸಾರಿ, ನೀನು ನನಗೆ ಸೊಸೆಯಾಗಿ ಅಕ್ಸೆಪ್ಟ್ ಮಾಡ್ಕೊತೀನಿ ಅಂತ ಹೇಳ್ತಿದ್ದಾರೆ. ಪ್ಯಾಂಗ್ ಹೇಳ್ತಾಳೆ, ನಾನು ಮತ್ತೆ ಫಾರ್ಮ್ಗೆ ಬರ್ತೀನಿ ಅಂದಾಗ ತನ್ಯ ಅದಕ್ಕೂ ಅಳ್ತಾಳೆ. ಹಾಗೆ ಸ್ವಲ್ಪ ದಿನ ಕಳೆಯುತ್ತೆ. ಹರ್ತಿತ್ ಅಲ್ಲಿರೋ ವರ್ಕರ್ಸ್ ಹತ್ರ ಸಖತ್ ಕೋಪದಲ್ಲಿ ಕೆಲಸ ಹೇಳಿ ಸಾಯಿಸ್ತಾ ಇದ್ದಾನೆ. 5 ಗಂಟೆಗೆ ಎಪ್ಸಿ ಕೆಲಸನ ಮಾಡೋಕ್ಕೆ ಹೇಳ್ತಾ ಇದ್ದಾನೆ. ಅಯ್ಯೋ ನಮ್ಮಿಂದ ಆಗ್ತಾ ಇಲ್ಲ, ಪ್ಯಾಂಗ್ ಎಲ್ಲಿದೆಯಾ, ಬೇಗ ಬನ್ನಿ ಅಂತ ಕೂಗ್ತಾ ಇದ್ದಾರೆ. ಇಲ್ಲಿ ಪ್ಯಾಂಗ್ ಇದೋ ಬಂದೆ ಅಂತ ಪ್ಯಾಂಗು ಬರ್ತಾಳೆ. ಹಬ್ಬಾಡಿ ಪ್ಯಾಂಗ್ ಬಂದ್ರಾ ಅಂತ ಎಲ್ಲರೂ ಒಟ್ಟಿಗೆ ಕೂಗ್ತಾ ಇದ್ದಾರೆ. ಅರ್ತಿತ್ ಮುಂದೆನೇ, ಆದರೆ ಅರ್ತಿತ್ ಏನು ಗೊತ್ತಿಲ್ಲದೆ ಇರೋ ಹಾಗೆ ಇದ್ದಾನೆ. ಅವನನ್ನು ನೋಡದೇ ಇರೋ ರೀತಿ ಅರ್ತಿತ್ ನಾನು ಬಂದೆ ಅಂತಾಳೆ. ಯಾರೋ ಅದು ಫಾರ್ಮ್ ಒಳಗೆ ಬೇಡದೇ ಇರೋರನ್ನ ಬಿಟ್ಟಿರೋದು, ಓಡಿಸ್ರೋ ಅಂತ ಇದ್ದಾನೆ. ತುಂಬ ಕೋಪದಲ್ಲಿ ಇವಳು ಏನಾಯಿತು, ನಾನು ನೋಡಿ ಖುಷಿ ಪಡ್ತಾನೆ ಅಂದ್ಕೊಂಡ್ರೆ ನೋಡಿ ಹಳೆ ರೀತಿ ಕೋಪ ಪಡ್ತಾ ಇದ್ದಾನೆ ಅನ್ಕೊತಾ ಇದ್ದಾಳೆ. ಅವ್ನು ಕ್ಯಾರೆ ಅಂದೆ, ಯಾರೋ ಅದು ನನ್ನ ಕಿವಿ ನೋವ್ತಾ ಇದೆ, ಮಾತಾಡೋದು ಬೇಡ ಅಂತ ಹೇಳ್ರೋ ಅಂತಿದ್ದಾನೆ. ಸರಿ, ನಮ್ಮ ಮೇಲೇ ತಪ್ಪು, ಅವನು ಎಷ್ಟು ಸಲ ನಮ್ಮ ಹಿಂದೆ ಸುತ್ತಾ ಇದ್ದ, ನಾನೇ ಅವಾಯ್ಡ್ ಮಾಡಿದೆ, ನಾನೇ ಹೋಗಿ ಅವನನ್ನು ಸಮಾಧಾನ ಮಾಡಬೇಕು ಅಂತ ಸಾರಿ ಅಂತ ಬೋರ್ಡ್ ಇಟ್ಕೊಂಡಿದ್ದಾಳೆ. ಆದರೆ ಇವನು ಕ್ಯಾರೆ ಅಂತಿಲ್ಲ. ಐ ಆಮ್ ರಿಯಲಿ ಸಾರಿ ಆ್ಯಂಡ್ ಐ ಲವ್ ಯು ಅಂತ ಬರೆದಿದ್ದಾಳೆ. ಇವನಿಗೆ ಖುಷಿ ಆಗ್ತಿದೆ, ಆದರೂ ಖುಷಿನ ಹೊರಗಡೆ ತೋರಿಸ್ತಾ ಇಲ್ಲ. ನನ್ನ ಹೆಂಗೆ ಅಲಿಸ್ಲು ಇವಳನ್ನ, ಸ್ವಲ್ಪ ದಿನ ಅಲಿಸೋಣ ಅಂತ ಅನ್ಕೊತಾ ಇದ್ದಾನೆ. ಹಾಗೆ ಬೈಕ್ ತೊಗೊಂಡು ಹೊರಡ್ತಾನೆ. ಅದನ್ನ ನೋಡಿ ಹತ್ತೋಣ ಅಂತ ಹೋಗ್ತಾಳೆ ಗುಡುಗುಡು ಅಂತ. ಅವಳು ಹತ್ತೋದ್ರೊಳಗೆ ಅವನು ಪಟ್ ಅಂತ ಗಾಡಿ ತೊಗೊಂಡು ಹೋಗ್ತಾನೆ. ಇವನು ತೋಟದಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ಬಂದು ಮಾತಾಡ್ತಾ ಇದ್ದಾಳೆ. ಹರ್ತಿತ್ ಅಂತಾಳೆ, ಸೊಳ್ಳೆ ಕಾಟ ತಡೆಯೋಕ್ಕಾಗ್ತಾ ಇಲ್ಲ, ಔಷಧಿ ಹೊಡೆದು ಸೊಳ್ಳೆನ ಸಾಯಿಸ್ರೋ, ಕಿವಿಯೆಲ್ಲ ನೋವ್ತಾ ಇದೆ ಅಂತ ಕೂಗ್ತಾ ಇದ್ದಾನೆ. ಪ್ಯಾಂಕ್ ತುಂಬ ಫೀಲ್ ಮಾಡ್ತಾಳೆ. ಯಾಕೆ ಇವನು ಇಷ್ಟು ಕೋಪದಲ್ಲಿ ಮಾತಾಡ್ತಾ ಇದ್ದಾನೆ ಅನ್ಕೊತಾ ಇದ್ದಾಳೆ. ಆಮೇಲೆ ಅರ್ತಿತ್ತು ಕೂಗಿ ಹೇಳ್ತಾ ಇದ್ದಾನೆ, ನಾನು ಮನೆಗೆ ಹೋಗ್ತೀನಿ ಅಂತ ಕೂಗ್ತಾ ಇದ್ದಾನೆ. ಯಾಕೆಂದರೆ ಪ್ಯಾಂಕ್ ಹಿಂದೆ ಬರಬೇಕು ಅಂತ ಹೇಳ್ತಾನೆ. ಮನೆಗೂ ಹೋಗ್ತಾನೆ. ಪ್ಯಾಂಗ್ ಏನು ಮಾಡ್ತಾಳೆ ಅಂದರೆ ಅವನ ಹಿಂದೆನೇ ಮನೆಗೂ ಹೋಗ್ತಾಳೆ. ಮನೆಗೆ ಹೋಗ್ತಿದ್ದಂಗೆ ಮತ್ತೊಂದು ಫ್ಲ್ಯಾಶ್ ಬ್ಯಾಕ್. ಅಪ್ಪ ಹೇಳಿರ್ತಾರೆ, ಅಮ್ಮ ಪ್ಯಾಂಗ್ನ ನೋಡೋಕ್ಕೆ ಮತ್ತೆ ಮಾತಾಡೋಕ್ಕೆ ಹೋಗಿದ್ದಾರೆ, ಬಂದಿದ್ದಾರೆ, ಪ್ಯಾಂಗ್ನ ಸೊಸೆಗೆ ಅಕ್ಸೆಪ್ಟ್ ಮಾಡ್ಕೊತೀನಿ ಅಂದಿದ್ದಾರೆ ಅಂತಾರೆ. ಇದನ್ನ ಇವನಿಗೂ ಗೊತ್ತಿದ್ದೇ ಇವನು ಈ ಥರ ಮಾಡ್ತಾ ಇದ್ದಾನೆ. ಪ್ಯಾಂಗ್ ಅಳಿಸ್ಬೇಕು ಅಂತ ನನ್ನ ಮನೆಗೆ ಹೋಗಿದ್ದೆ, ಅವನ ಹಿಂದೆನೇ ಬಂದಿದ್ದೆ ಹೇಳ್ತಾನೆ. ಅಯ್ಯೋ ಗಾಳಿನೇ ಬರ್ತಾ ಇಲ್ವೇ, ಏನು ಮಾಡೋದು ಅಂತ ಹೇಳ್ತಾ ಇದ್ದಾನೆ. ಇವಳು ಏನು ಮಾಡ್ತಾಳೆ ಅಂದರೆ ಎ ಸಿನ ಆನ್ ಮಾಡ್ತಾಳೆ. ನನಗೆ ತುಂಬ ಬಾಯಾರಿಕೆ ಆಗ್ತಾಯಿದೆ, ನೀರು ಬೇಕು ಅಂದಾಗ ಇರು ನಾನು ಹೋಗಿ ನಾನೇ ತರ್ತೀನಿ ಎಂದು ಪ್ಯಾಂಕ್ ತಂದು ಕೊಡ್ತಾಳೆ. ಅವಳ ಕೈಲೇ ಇಸ್ಕೊಂಡು ಕುಡಿತಾನೆ. ಬಟ್ ಅವಳ ಕೈಲೇ ಕೊಟ್ಟು ಅವಳನ್ನ ಕ್ಯಾರೆ ಅಂತಿಲ್ಲ. ಪ್ಯಾಂಗೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಹಾಗೆ ಮಂಡಿ ಹಾಕಿ ಕೂತ್ಕೊಂಡು ಐ ಆಮ್ ರಿಯಲಿ ಸಾರಿ, ನನ್ನ ಕ್ಷಮಿಸು ಅಂತ ಅಂದು ಅವ್ನ ಪಕ್ಕದಲ್ಲಿ ಹೋಗಿ ಕಿಸ್ ಕೊಡ್ತಾಳೆ. ಆವಾಗಲೂ ಸೈಲೆಂಟಾಗೇ ಇದ್ದಾನೆ. ನಾನು ಏನು ಮಾಡಲಿ ಹೇಳಿ, ನಾನು ಮಾಡಿದ ತಪ್ಪು ಅಂತಿದ್ದಾಳೆ. ಅವನು ಏನು ಮಾಡ್ತಾನೆ ಅಂದರೆ ಬದಲಿಗೆ ಮತ್ತೆ ಪ್ಯಾಂಗ್ನ ಹಿಡಿದು ಕಿಸ್ ಮಾಡ್ತಾನೆ. ಕೋಪದಲ್ಲಿರೋರು ಕಿಸ್ ಕೊಡ್ತಾರ ಅಂತ ಪ್ಯಾಂಗ್ ಕೇಳ್ತಾಳೆ. ಹೌದು, ನಾನು ಕೋಪದಲ್ಲೇ ಇದ್ದೀನಿ, ಸೊ ಇದೊಂದು ಪನಿಷ್ಮೆಂಟ್. ನಾನು ನಮ್ಮ ಅಮ್ಮನ ಹತ್ರ ನಾನು ಪ್ಯಾಂಗ್ನ ಲವ್ ಮಾಡ್ತಾ ಇದ್ದೀನಿ, ಅವಳನ್ನೇ ಮದುವೆ ಆಗ್ತೀನಿ ಅಂತೆಲ್ಲ ಹೇಳಿದೆ. ಆದರೆ ನೀನು ನನ್ನ ಬೇಡ ಅಂತ ಹೋದೆ. ನನಗೆ ಎಷ್ಟು ಅವಮಾನ ಆಯಿತು ಗೊತ್ತಾ, ನನ್ನ ಫ್ರೆಂಡ್ಸ್ ಮುಂದೆ ಎಲ್ಲ. ಅದರಿಂದ ನೀನು ಒಬ್ಬೊಬ್ಬರ ಹತ್ರನೇ ಹೋಗಿ ನೀನನ್ನು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಾ ಅಂದಾಗ, ಏನು ಆಟ ಆಡ್ತಾ ಇದ್ದೀರಾ ಅರ್ತಿತ್ ಅಂದಾಗ ಇವನು ಇಲ್ಲ, ನಾನು ನಿಜಾನೇ ಹೇಳ್ತಾ ಇರೋದು, ನೀನು ಹೋಗಿ ಹೇಳ್ಬಿಟ್ಟು ಬರಬೇಕು ಅಂದಾಗ ಸರಿ ನಾನು ಹೇಳ್ಬಿಟ್ಟು ಬರ್ತೀನಿ ಅಂತ ಪ್ಯಾಂಗ್ ಹೇಳ್ತಾಳೆ. ಅರ್ತಿತ್ನ ಪ್ಯಾಂಗ್ ರೋಸ್ ಗಾರ್ಡನ್ಗೆ ಬರೋಕೆ ಹೇಳಿರ್ತಾಳೆ. ತುಂಬ ಖುಷಿಯಿಂದ ಬರ್ತಾನೆ. ಬರುವಾಗ ಫ್ರೆಂಡ್ಸ್ ನೋಡಿದ್ದೆ, ಇವರೇನಕ್ಕಿಲ್ಲಿ
ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದಾನೆ. ನೀವೇನಕ್ಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳ್ತಾರೆ. ಪ್ಯಾಂಗ್ನೇ ಬರೋಕ್ಕೆ ಹೇಳಿದ್ದು ಅಂತ ಇವ್ರು ಹೇಳ್ತಾರೆ. ಆಗ ಮೈಕಲ್ಲಿ ಸೌಂಡ್ ಕೇಳುತ್ತೆ. ನಾನು ಎಲ್ಲರ ಹತ್ರನೂ ಒಂದು ವಿಷಯ ಹೇಳ್ತೀನಿ. ಅಯ್ಯೋ ಪ್ಯಾಂಗ್ ಅಂತ ಹರ್ತಿತ್ತು ಓಡ್ತಾನೆ. ನಿಲ್ಲೋ, ಅವಳು ಏನು ಹೇಳೋಕೆ ಬರ್ತಾ ಇದ್ದಾಳೆ ಅಂತ ಕೇಳೋ, ಎಲ್ಲಿಗೆ ಹೋಗ್ತೀಯಾ ಇರೋ ಅಂತ ಫ್ರೆಂಡ್ಸ್ ಎಲ್ಲ ತಡೀತಾರೆ. ಆವಾಗ ಪ್ಯಾಂಗ್ ಮೈಕಲ್ಲಿ ಮಾತಾಡ್ತಾಳೆ. ನಾನು ಅರ್ತಿತ್ನ ಲವ್ ಮಾಡ್ತಾ ಇದ್ದೀನಿ, ನಾನು ಅರ್ತಿತ್ನೇ ಮದುವೆ ಆಗೋದು, ನನ್ನ ಲವರ್ ಅರ್ತಿತ್ತೆ ಅಂದಾಗ ಇವನಿಗೆ ಶೈ ಆಗ್ತಾಯಿದೆ. ಹಿಂದೆಯಿಂದ ಪ್ಯಾಂಗ್ ಮಾತಾಡ್ತಾನೆ ಬರ್ತಾ ಇದ್ದಾಳೆ. ಎಲ್ಲಿ ಪಕ್ಕದಲ್ಲೇ ಸೌಂಡ್ ಕೇಳ್ತಾ ಇದೆ ಅಂತ ಹಾಗೆ ತಿರುಗಿ ನೋಡಿದ್ರೆ ಹಿಂದೆ ನಿಂತಿದ್ದಾಳೆ. ಅವನನ್ನು ನೋಡಿದರೆ ಇವಳಿಗೆ ಸಕ್ಕ ಶೈ ಆಗ್ತಾಯಿದೆ. ಸರಿ ಬರ್ರೋ ನಾವು ಹೋಗೋಣ ಅಂದು ಫ್ರೆಂಡ್ಸ್ ಎಲ್ಲ ಹೋಗ್ತಾರೆ. ಯಾಕೆಂದರೆ ಒಂದು ಮ್ಯಾರೇಜ್ ಪ್ರಪೋಸಲ್ ನಡೆಯುತ್ತೆ. ನಾನ್ಗೂ ಲಿಂಗೂ ನಡೆದಿರೋ ಥರ ಪ್ಯಾಂಗ್ ಪ್ರಪೋಸ್ ಮಾಡ್ತಾಳೆ. ಹಿಂದೆಯಿಂದ ಮಾತಾಡ್ತಾ ಬರ್ತಾಳೆ. ಹರ್ತಿತ್, ಐ ಲವ್ ಯು, ನೀವು ನನ್ನ ಮ್ಯಾರೇಜ್ ಮಾಡ್ಕೊತೀರಾ ಅಂತ ಪ್ಯಾಂಗ್ ಕೇಳ್ತಾಳೆ. ಅದಕ್ಕೆ ಹರ್ತಿತ್ ಹೇಳ್ತಾನೆ, ನೀ ನನಗೆ ಪ್ರಪೋಸ್ ಮಾಡಬಾರ್ದು ಅಂದು ಟಕ್ ಅಂತ ಮೈಕ್ ಇಸ್ಕೊಂಡು ಅರ್ತಿತ್ ಏನು ಮಾಡ್ತಾನೆ ಅಂದರೆ, ನೀನು ನನ್ನ ಮದುವೆ ಆಗ್ತೀಯಾ ಅಂತ ಕೇಳ್ತಾನೆ. ಇವಳು ಓಡೋಗಿ ಫ್ರೆಂಡ್ಸ್ ಹತ್ರ ಮೈಕ್ನ ಕೊಟ್ಟು ಬಂದು, ನಾನು ನಿಮ್ಮನ್ನ ಮದುವೆ ಆಗ್ತೀನಿ ಅರ್ತಿತ್ ಅಂದು ಹಗ್ ಮಾಡ್ಕೋತಾಳೆ. ಇಬ್ಬರು ತುಂಬ ಖುಷಿಯಾಗಿದ್ದಾರೆ. ಬ್ಯಾಕ್ ರೋಡಲ್ಲಿ ಇವಳು ಚಿಕ್ಕ ವಾಯ್ಸ್ ಕೇಳಿಸ್ತಾ ಇದೆ. ನಾನು ಚಿಕ್ಕ ವಯಸ್ಸಿಂದಲೂ ತುಂಬ ಕಷ್ಟಪಟ್ಟೆ, ಸೊ ಇವಾಗ ಅರ್ತಿತ್ತಿಂದನೇ ಸಂತೋಷವಾಗಿದ್ದೀನಿ ಅಂತಿದ್ದಾಳೆ. ಇಲ್ಲಿ ಅಪ್ಪ ಅಮ್ಮನ ತೋರಿಸ್ತಾರೆ. ಅಮ್ಮ ಹೇಳ್ತಾರೆ, ನನ್ನ ಮಗನಿಗೆ ಅಂತೂ ಮದುವೆ ಆಗ್ತಾ ಇದೆ ಅಂತಾರೆ. ನಾನು ಏನಾದರೂ ತಪ್ಪು ಮಾಡಿದ್ನಾ, ನಾನು ತಪ್ಪು ಮಾಡಿದರೆ ಕ್ಷಮಿಸಿ ಅಂತ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದಾರೆ. ಇಲ್ಲ, ನೀನು ಯಾವಾಗಲೂ ತಪ್ಪಾಗಿ ನಡ್ಕೊಳ್ಳೋದಿಲ್ಲ, ನೀನು ಒಳ್ಳೆಯವಳು ಅಂತ ನನಗೆ ಗೊತ್ತು, ನೀನು ಯಾವಾಗಲೂ ಯಂಗ್ ಲೇಡಿ ಅಲ್ವಾ, ನಾಳೆ ನಿನ್ನ ಮಗನ ಮದುವೆ ಅಲ್ವಾ, ಸೊ ಫ್ರೆಶ್ ಆಗಿರಬೇಕು, ಚೆನ್ನಾಗಿ ಮೇಕಪ್ ಹಾಕೋ ಅಂತ ಚುಡಾಯಿಸ್ತಾ ಇದ್ದಾರೆ. ಆ ಮದುವೆ ದಿನವೂ ಬರುತ್ತೆ. ಎಲ್ಲರೂ ಅರ್ತಿತ್ ಮತ್ತು ಪ್ಯಾಂಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಆಗ ಅರ್ತಿತ್ ಮತ್ತು ಪ್ಯಾಂಗ್ ಕೈ ಹಿಡ್ಕೊಂಡು ಬರ್ತಾ ಇದ್ದಾರೆ. ಬಂದಿದೆ ಅಲ್ಲಿ ನೀರಿನ ಸೆಟಪ್ ಮಾಡಿರ್ತಾರೆ ಬೇರೆ ಥರ ಬರೋಕ್ಕೆ, ಅದು ಮಿಸ್ಸಾಗಿ ಎಲ್ಲರ ಮೇಲೂ ಮಳೆ ರೀತಿ ಬರ್ತಾ ಇದೆ. ಎಲ್ಲರೂ ಓಡ್ತಾ ಇದ್ದಾರೆ. ಅದೇ ಟೈಮ್ ಅಪ್ಪ ಬಂದು ಸ್ಯಾಬ್ ಹತ್ರ ಆಫ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಅವನು ಓಡೋಗಿ ಹೆಂಗೋ ಆಫ್ ಮಾಡ್ತಾನೆ. ಆಫ್ ಮಾಡಿದ್ದೆ ಏನಾಗುತ್ತೆ ಅಂದರೆ ಅಲ್ಲಿ ನೀರು ಆಫ್ ಆಗುತ್ತೆ. ಆದರೆ ಇವ್ರಿಗೆ ಏನೋ ಗೊತ್ತಿಲ್ಲ, ಮಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮಳೆ ಬರುತ್ತೆ. ಮದುವೆ ಅರ್ಧದಲ್ಲೇ ನಿಂತಿದೆ. ಎಲ್ಲರೂ ಓಡೋಗಿ ಒಂದು ಜಾಗದಲ್ಲಿ ನಿಂತಿದ್ದಾರೆ. ಆದರೆ ಪ್ಯಾಂಗ್ ಮತ್ತು ಅರ್ತಿತ್ ಹಾಗೆ ನಿಂತಿದ್ದಾರೆ. ನಾವು ಮದುವೆ ಆಗೋವರೆಗೂ ಈ ಜಾಗ ಬಿಟ್ಟು ಕದಲಲ್ಲ ಅನ್ನೋ ಥರ ನಿಂತಿದ್ದಾರೆ. ಏನೋ ಇದು ಸ್ಟಾರ್ಟಿಂಗೇ ಹಿಂಗಿದೆ, ನಮ್ಮ ಲೈಫ್ ಹೆಂಗೆ ಹೋಗ್ಬೋದು ಅಂತ ಪ್ಯಾಂಗ್ ಕೇಳ್ತಾ ಇದ್ದಾಳೆ. ಅದೆಲ್ಲ ಯೋಚನೆ ಮಾಡಬೇಡ, ಎಲ್ಲ ಚೆನ್ನಾಗಿ ಹೋಗುತ್ತೆ ಅಂತ ಇದ್ದಾನೆ. ನಾನು ನಿನ್ನ ಹತ್ರ ಒಂದು ಕೇಳಬೇಕು, ನೀವು ಏನು ನೋಡಿ ನನ್ನ ಲವ್ ಮಾಡಿದ್ರಿ ಅಂತ ಕೇಳ್ತಾಳೆ. ಇವನು ಹೇಳ್ತಾನೆ, ಹೇಗೆ ಏನಕ್ಕೆ ಅಂತೆಲ್ಲ ಗೊತ್ತಿಲ್ಲ, ನೀನೇ ನನ್ನ ಲೈಫು, ನೀನು ಇಲ್ಲದೆ ನನ್ನಿಂದ ಬದುಕೋಕ್ಕೆ ಆಗಲ್ಲ ಅಂತ ನಾನು ಅರ್ಥ ಮಾಡಿಕೊಂಡೆ ಅಂತ ಅರ್ತಿತ್ ಹೇಳ್ತಾನೆ. ಸರಿ ಅಂದು ಇಬ್ಬರು ಕಿಸ್ ಮಾಡಿ ಮದುವೆನ ಫಿನಿಷ್ ಮಾಡೋಣ ಅಂದು ಅರ್ತಿತ್ ಹೇಳ್ತಾನೆ. ಇಲ್ಲ, ನಾನು ಕಿಸ್ ಮಾಡ್ತೀನಿ, ನೀವು ಸುಮ್ಮನಿರಿ ಅಂದು ಪ್ಯಾಂಗ್ ಅರ್ತಿತ್ನ ಎಳೆದು ಕಿಸ್ ಮಾಡ್ತಾಳೆ. ಇಲ್ಲಿಗೆ ಈ ಡ್ರಾಮಾ ಮುಗಿಯುತ್ತೆ. ಹ್ಯಾಪಿ ಎಂಡಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟಲ್ಲಿ ತುಂಬ ಇಬ್ಬರು ಡ್ರಾಮಾಗಳನ್ನ ಸಜೆಸ್ಟ್ ಮಾಡಿದ್ದೀರಾ, ಅದನ್ನು ಮುಂದೆ ಹಾಕ್ತೀನಿ. ಸೊ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಆಲ್.